ಸರ್ಕಾರಕ್ಕೆ ನಾವೇನು ಇಷ್ಟಪಡ್ತಿದ್ವಿ ಇವತ್ತು ಮಾಡ್ತಿರ್ತಕ್ಕಂಥ ಹೋರಾಟ ಇಷ್ಟೇ. ನಮಗೆ FID ಕೈ ಬಿಡಿ, ಮತ್ತು ಅದಕ್ಕೆ ಲಿಂಕ್ ಆಧಾರಿತವಾಗಿ ನೀವೇನು ಕೊಡ್ತಕ್ಕಂಥ ಪ್ರಾಡಕ್ಟ್ಗಳು ಒತ್ತಡ ಹೇರಬೇಡಿ ರೈತನ ಮೇಲೆ. ಯಾಕಂದರೆ ಸರ್ವರ್ ಡೌನ್ ಇದೆ. ನೀವು ಏನೇ FID ಇದು ಮಾಡಿದ್ರೆ ಇವತ್ತು ರೈತನಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಆದರೆ ಇವತ್ತು ಪ್ರೈವೇಟ್ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗೊಬ್ಬರದ ಕೊರತೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಎಲ್ಲ ನಾವು ಖಂಡಿಸ್ತೀವಿ. ಕೂಡಲೇ ಇವತ್ತಿನಿಂದಲೇ ಎಲ್ಲ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗಬೇಕು, ಮತ್ತು ವಿದ್ಯುತ್ ಖಾಸಗೀಕರಣ ಎಲ್ಲ ಕೈ ಬಿಡಬೇಕು, ಮತ್ತು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತ. ಯಾಕಂದರೆ ವಿಜಯನಗರ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯ ದುರಸ್ತಿ ಆಗಿದ್ದ ಕಾರಣ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಈ ಸರಿ ಮುಂಗಾರು ಕೈ ಕೊಟ್ಟಿದೆ. ಆದ ಕಾರಣ ನಾವು ಏನು ಕೇಳ್ತೀವಿ, ಎರಡೂ ರಾಜ್ಯಗಳು ಏನು ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ರೈತರನ್ನ ಏನು ಕಣ್ವರಿಸುವಂಥ ಕೆಲಸ ಮಾಡಿದೆ, ಅದೇ ರೀತಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನೂತನ ಮುಖ್ಯಮಂತ್ರಿಗಳ ಆಯ್ಕೆ ಮಾಡಿದಿರಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ರೈತ ಪರ ಕೆಲಸ ಮಾಡಿ ಅಂತ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.